ಬೈಕ್ ಅನ್ನ ನಿಧಾನವಾಗಿ ಓಡಿಸು ಅಂತ ಹೇಳಿದ್ದೆ ತಪ್ಪಾಯ್ತಾ? ನಡು ರಸ್ತೆಯಲ್ಲಿ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸಿದಾನೆ ಯುವಕ. ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಗೊರವಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪಾಂಡವಪುರದ ಬನ್ನಂಗಾಡಿ ಬೈಕ್ ಅನ್ನ ನಿಧಾನವಾಗಿ ಓಡಿಸು ಅಂತ ಹೇಳ್ಬಿಟ್ಟು ಗ್ರಾಮಸ್ಥ ಬುದ್ಧಿ ಹೇಳಿದ್ದಕ್ಕೆ ಬೈಕ್ ಸವಾರ ಹಿಗ್ಗಾಮುಗ್ಗಾ ಹೊಡೆದಿದ್ದಾನೆ. ನಡು ರಸ್ತೆಯಲ್ಲೇ ವ್ಯಕ್ತಿಗೆ ಯುವಕ ಥಳಿಸಿರುವಂತಹ ಘಟನೆ ನಡೆದಿದೆ. ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಗೊರವಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಪಾಂಡವಪುರದ ಬನ್ನಂಗಾಡಿ ಗ್ರಾಮದ ಶಿವರಾಜ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಅಡ್ಡಾದಿಡ್ಡಿ ಬೈಕ್ ಚಾಲನೆ ಮಾಡ್ತಾ ಇದ್ದ ಸವಾರ ಪ್ರಜ್ವಲ್ ಎಂಬಾತ ನೀನ್ ಯಾರು ಅಂತ ಶಿವರಾಜ್ಗೆ ಕಲ್ಲು ದೊಣ್ಣೆಯಿಂದ ಹಲ್ಲೆಯನ್ನ ನಡೆಸಿದ್ದಾನೆ. ಸದ್ಯ ಯುವಕನ ಕ್ರೌರ್ಯಕ್ಕೆ ಶಿವರಾಜು ಮುಖ ಹಲ್ಲು ಮುರಿತ ಉಂಟಾಗಿದೆ. ಹಾಗಾಗಿ ಶಿವರಾಜುಗೆ ಕೆಆರ್ಪೇಟೆ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಪ್ರಕರಣ ದಾಖಲಿಸಿದ್ರು ಕೂಡ ಆರೋಪಿಯನ್ನ ಪೊಲೀಸರು ಇನ್ನೂ ಕೂಡ ಬಂಧಿಸಿಲ್ಲ ಅಂತೆ. ಅದು ಯಾಕಾಗಿ ಬಂಧಿಸಿಲ್ಲ ಅಥವಾ ಆತ ವ್ಯಕ್ತಿ ಬೇರೆ ಯಾವ್ದಾದ್ರು ಅಧಿಕಾರದ ಕುಮ್ಮಕ್ಕಿಂದ ಏನಾದ್ರೂ ದಾಖಲಿಸೋಕೆ ಬಿಡ್ತಾ ಇಲ್ವಾ, ಅಧಿಕಾರದ ದರ್ಪಣ ಏನಂತ ಗೊತ್ತಾಗ್ತಾ ಇಲ್ಲ. ತನಿಖೆ ಇನ್ನಷ್ಟೇ ಮುಂದುವರಿಬೇಕಾಗಿದೆ. ನೋಡಿ, ಅಡ್ಡಾದಿಡ್ಡಿ ಬೈಕ್ ಓಡಿಸ್ತಾರೆ ಈಗಿನ ಯುವಕರು. ಬೈಕ್ ಓಡಿಸೋದಂತೂ ಹೇಳೋದೇ ಬೇಡ. ಬೈಕ್ ಟೂ ವೀಲರ್ ಇದ್ರೆ ಅವರು ಓಡಿಸುವಂತ ಮೋಜು ಮಸ್ತಿ ನೋಡ್ತಾ ಇದ್ರೆ ನೋಡೋರಿಗೆ ಭಯ ಆಗುತ್ತೆ. ಎಲ್ಲಿ ಇವನ್ ಬೀಳ್ತಾನೋ ಇಲ್ಲ ಬೇರೆಯವ್ರನ್ನ ಗುದ್ದಿ ಬೀಳಿಸ್ತಾನೋ ಅಂತದಲ್ಲಿ ಅಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇರ್ತಾರೆ. ನಿಧಾನ ಓಡಿಸು. ಆಮೇಲೆ ರಸ್ತೆಗಳು ಕೂಡ ಸರಿಯಾಗಿಲ್ಲ, ಎಲ್ಲಿ ನೋಡಿದ್ರು ಗುಂಡಿಗಳು ಬಿದ್ದಿರುತ್ತೆ, ರಸ್ತೆಗಳು ಸರಿ ಇರೋದಿಲ್ಲ. ಹಾಗಾಗಿ ನಿಧಾನಕ್ಕೆ ಓಡಿಸಪ್ಪ, ರೋಡ್ ಸರಿ ಇಲ್ಲ, ಅಥವಾ ಯಾರಾದ್ರೂ ವ್ಯಕ್ತಿಗಳು ಓಡಾಡ್ತಿರ್ತಾರೆ ಏನೋ ಹಳ್ಳಿ ಏರಿಯಾ, ಹಾಗಾಗಿ ಮಕ್ಕಳು ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ. ನಿಧಾನಕ್ಕೆ ಓಡಿಸು ಅಂತ ಹೇಳಿದೆ ತಪ್ಪಾಗೋಯ್ತಾ? ನಡು ರಸ್ತೆಯಲ್ಲಿ ವ್ಯಕ್ತಿಗೆ ನಿಧಾನ ಓಡಿಸು ಅಂತ ಹೇಳಿದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ ಯುವಕ. ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಗೊರವಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಪಾಂಡವಪುರದ ಬನ್ನಂಗಾಡಿ ಗ್ರಾಮದ ಶಿವರಾಜು ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಸವಾರ ಪ್ರಜ್ವಲ್. ನೋಡಿ, ಅಡ್ಡಾದಿಡ್ಡಿ ಬೈಕ್ ಚಾಲನೆ ಮಾಡ್ಕೊಂಡು ಬರ್ತಾರೆ. ಮುಂದೆ ಯಾರಿದ್ದಾರೆ, ಆ ರಸ್ತೆ ಹೆಂಗಿದೆ, ಅಥವಾ ಬಿದ್ರೆ ಆತನಿಗೆ ಏನಾದ್ರೂ ಏಟಾಗುತ್ತೆ, ಗುದ್ದಿದ್ರೆ ಬೇರೆಯವ್ರಿಗೆ ಏನಾದ್ರೂ ಅನಾಹುತ ಆಗುತ್ತೆ, ಅದ್ಯಾವುದು ಕೂಡ ಪರಿಜ್ಞಾನ ಇರಲ್ಲ. ಕೈಯಲ್ಲಿ ಬೈಕ್ ಇದೆ ಅಂತ ಹೇಳ್ಬಿಟ್ಟು ಫುಲ್ ಸ್ಪೀಡಾಗಿ ಓಡ್ತಾ ಇರ್ತಾರೆ. ಅದಕ್ಕೆ ನಿಧಾನಕ್ಕೆ ಓಡಿಸು ಅಂತ ಹೇಳಿದಾರಷ್ಟೇ. ಅದಕ್ಕೆ ಈ ಪ್ರಜ್ವಲ್ ಎಂಬಾತ ನೀನ್ ಯಾರು ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಯನ್ನ ಮಾಡಿದಂತಹ ಶಿವರಾಜ್ಗೆ ಕೈಗೆ ಸಿಕ್ಕಂತ ಕಲ್ಲು ದೊಣ್ಣೆಯಿಂದ ಎರ್ರ ಬಿರ್ರಿ ಹೊಡೆದು ಹಲ್ಲೆ ಮಾಡಿಬಿಟ್ಟಿದ್ದಾನೆ. ಈ ಯುವಕನ ಕ್ರೌರ್ಯಕ್ಕೆ ಶಿವರಾಜು ಮುಖ ಕೂಡ ಹಲ್ಲೆ ಆಗಿದೆ, ಹಾಗೆ ಹಲ್ಲು ಕೂಡ ಮುರಿತ ಉಂಟಾಗಿದೆ. ಹಾಗಾಗಿ ಶಿವರಾಜುಗೆ ಈಗ ಹೆಚ್ಚಾಗಿ ಗಾಯ ಆಗಿರೋದ್ರಿಂದ ಕೆಆರ್ಪೇಟೆ ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಪ್ರಜ್ವಲ್ ವಿರುದ್ಧ ಪ್ರಕರಣ ದಾಖಲಿಸಿದ್ರು ಕೂಡ ಪೊಲೀಸರು ಆರೋಪಿಯನ್ನ ಇನ್ನೂ ಕೂಡ ಬಂಧಿಸಿಲ್ಲ ಅಂತೆ. ಮಾಡ್ತೀನಿ ಬ್ರೋ. ನಾನು ಇದು ಒಂದ್ ಡೇಟ್ ಮಾತಾಡಿರ ಹೇಳು, ಮಾತಾಡಿದ್ನಾಯ್ತು. ಈಗ ಏನಪ್ಪ, ಯಾರು ನಾನು ಹೊಡೆದು ನೀನು ಹೊಡೆದು ಗ್ರಾಮಕ್ಕೆ ಬೀಗ್ರು ಮನೆಗೆ ಅಡಿಮೆಯರ್ ಮನೆ ಫೌಂಡೇಶನ್ ನಡೀತಾ ಇದೆ. ಆ ವರ್ಕ್ ಮಾಡೋದಕ್ಕೆ ನಮ್ಮ ಬನ್ನಂಗಾಡಿ ಗ್ರಾಮದಿಂದ 3 ಜನ ಲೇಬರ್ಸ್ ಕರ್ಕೊಂಡು ಹೋಗಿ ಗಾರೆ ಕೆಲಸನ ಕರ್ಕೊಂಡು ಹೋಗಿ ದೊಡ್ಡನಾಡಿ ಗ್ರಾಮಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ನಂತರ 4 ಗಂಟೆ 4:15 ಊರು ಬಿಟ್ಟು ಗೊರವಿ ಎಂಬ ಗ್ರಾಮಕ್ಕೆ 5:15 ಬರ್ತಾರೆ ಸರ್. ಆ ಕಡೆಯಿಂದ ಬತ್ತೇರ ಸಮಯದಲ್ಲಿ ಸರ್ ಓವರ್ ಸ್ಪೀಡ್ ಆಗಿ ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಪ್ರಜ್ವಲ್ ಅಂತ, ಸನ್ನಪ್ಪ ಮೋಹನ್ ಕುಮಾರ್ ಅಂತ ಅಂದ್ಬಿಟ್ಟು ವ್ಯಕ್ತಿ ಬರ್ತಾನೆ. ಅವ್ನು ಸ್ಪೀಡ್ ಆಗಿ ಬಂದು ಕಾರ್ಗೆ ಆಕ್ಸಿಡೆಂಟ್ ಆಗಂತ ಝೋನ್ ಅಲ್ಲಿ ಬರ್ತಾನೆ. ಆ ಸಮಯದಲ್ಲಿ ಇವ್ರು ಅವಾಯ್ಡ್ ಮಾಡಿ ನಿಲ್ಲಿಸ್ತಾರೆ. ಅಲ್ಲಪ್ಪ ನೀನ್ ಇಷ್ಟೊಂದು ಸ್ಪೀಡ್ ಆಗಿ ಬಂದ್ರೆ ಹೇಗಪ್ಪ ಅಂತ ಅಂದ್ಬಿಟ್ಟು ಇವ್ರು ಬುದ್ಧಿವಾದ ಹೇಳ್ತಾರೆ.
ಹೇಳಿದ ತಕ್ಷಣ ಆ ವ್ಯಕ್ತಿ ಏನು ಮುಖ ನೋಡೋದನೆ ನಮ್ಮೂರಲ್ಲಿ ನೀನ್ ಯಾರಪ್ಪ ಪ್ರಶ್ನೆ ಮಾಡೋದಕ್ಕೆ ಅವನು ಕೇಳಕ್ಕೆ ಹಲವಾರು ಅವಿವೇಚನ